ನಮಸ್ಕಾರ ಶಿವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಿರುಪತಿಯಲ್ಲಿ ಅದೊಂದು ತರಕಾರಿ ಈಗ ಬ್ಯಾನ್ ಆಗಿದೆ. ಅದೊಂದು ತರಕಾರಿಯನ್ನು ಅಲ್ಲಿನ ಮಹಾಪ್ರಸಾದಗಳಲ್ಲಾಗಲಿ ಅಥವಾ ಹೋಟೆಲ್ಗಳಲ್ಲಾಗಲಿ ಈಗ ಬಳಸುವಂತಿಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ತಿರುಪತಿಯಲ್ಲಿ ಅದೊಂದು ತರಕಾರಿ ಈಗ ಬ್ಯಾನ್. ದೇವಸ್ಥಾನದಲ್ಲೂ ಸಿಗಲ್ಲ, ಹೋಟೆಲಲ್ಲೂ ಬಳಸಂಗಿಲ್ಲ. ತಿರುಪತಿಯಲ್ಲೇ ಅದೇ ತರಕಾರಿ ಬ್ಯಾನ್ ಮಾಡಿದ್ಯಾಕೆ, ಅದೇ ತರಕಾರಿಯನ್ನು ಯಾಕೆ ಬ್ಯಾನ್ ಮಾಡಿದರು ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಟಿಟಿಡಿಯ ನಡೆ ಕಂಡು ಅಚ್ಚರಿಗೊಳಗಾದಂತಹ ಭಕ್ತಾದಿಗಳು ಅಚ್ಚರಿಯಾಗಿದ್ದಾರೆ. ಈ ತರಕಾರಿಯನ್ನು ಬಳಸಲೇಬೇಡಿ ಅಂತ ಹೋಟೆಲ್ಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಭಕ್ತಾದಿಗಳ ಒಳಿತಿಗಾಗಿ ಆ ತರಕಾರಿಯನ್ನು ನಿಷೇಧ ಮಾಡಿದೆ ಟಿಟಿಡಿ, ತಿರುಪತಿ ತಿರುಮಲ ದೇವಸ್ಥಾನ. ಇಷ್ಟಕ್ಕೂ ಆ ತರಕಾರಿ ಯಾವುದು, ಅದನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ? ಇದು ನಿಮ್ಮ ಶಿವೇಗ ನ್ಯೂಸಿನ ಬಿಗ್ ಎಕ್ಸ್ಕ್ಲೂಸಿವ್ ವರದಿ. ಇದು ಒಂದು ತರಕಾರಿಯನ್ನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಈಗ ಅಲ್ಲಿನ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಆ ತರಕಾರಿಯನ್ನು ಅಲ್ಲಿನ ಶ್ರೀನಿವಾಸನ ಮಹಾಪ್ರಸಾದಕ್ಕೆ ಬಳಸುವಂತಿಲ್ಲ ಮತ್ತು ಯಾವುದೇ ಹೋಟೆಲ್ಗಳಲ್ಲಿ ಉಪಯೋಗ ಕೂಡ ಮಾಡುವಂತಿಲ್ಲ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಯಾಕೆ ಆ ತರಕಾರಿಯನ್ನು ಬಳಸಬಾರದು ಮತ್ತು ಆ ತರಕಾರಿ ಯಾವುದು ಅನ್ನುವಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನು ನಿಮ್ಮ ಅಶ್ವವೇಗ ನ್ಯೂಸ್ ನೀಡುತ್ತೆ. ಯಾಕೆಂತಂದರೆ ಕೆಲ ತರಕಾರಿಗಳು ಸಾತ್ವಿಕ ಮತ್ತು ರಾಜಸ ತಾಮಸಾಂಶಗಳಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ಅದು ಕೆಲ ಪ್ರಾಚೀನ ದೇವಸ್ಥಾನಗಳಲ್ಲಿ, ಅದರಲ್ಲೂ ಆಗಮಶಾಸ್ತ್ರದ ಪ್ರಕಾರ ಪೂಜೆ ವಿಧಿವಿಧಾನಗಳನ್ನು ಹೊಂದುವಂತಹ ದೇವಸ್ಥಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಕೆ ಆಗುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ಒಂದು ತರಕಾರಿಯನ್ನು ಟಿಟಿಡಿ ರೈಟ್ ನೌ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ, ಅಂದರೆ ಭೂವೈಕುಂಠದ ತಿರುಪತಿಯಲ್ಲಿ ಬ್ಯಾನ್ ಮಾಡಿದೆ. ತಿರುಪತಿಯಲ್ಲಿ ಹೂಕೋಸು ಬ್ಯಾನ್, ಅಂದರೆ ಕಾಲಿಫ್ಲವರ್ ರೈಟ್ ನೌ ಈಗ ತಿರುಪತಿಯಲ್ಲಿ ಬ್ಯಾನ್ ಆಗಿದೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಫಾಸ್ಟ್ ಫುಡ್ ಕೇಂದ್ರಗಳಲ್ಲಿ ಈ ಒಂದು ತರಕಾರಿಯನ್ನು ಟಿಟಿಡಿ ಬ್ಯಾನ್ ಮಾಡಿದೆ. ಹೂಕೋಸಿನಿಂದ ತಯಾರಿಸಿದಂತಹ ಗೋಬಿ ಭಕ್ಷ್ಯಗಳಿಗೆ ಈಗ ಟಿಟಿಡಿ ಸಂಪೂರ್ಣವಾಗಿ ನಿಷೇಧವನ್ನೇ ಹೇರಿದೆ. ಹೂಕೋಸಿನಲ್ಲಿ ಹುಳುಗಳು ಕಂಡು ಬಂದಿದ್ದಕ್ಕೆ ಬ್ಯಾನ್ ಬರೆಯನ್ನು ಹಾಕಿದೆ ಟಿಟಿಡಿ. ಭಕ್ತರಿಗೆ ನೀಡುವಂತಹ ಆಹಾರದಲ್ಲಿ ನೈರ್ಮಲ್ಯ ಕಾಡಲು ಸೂಚನೆ. ಇದು ಶಾಶ್ವತ ನಿಷೇಧವಲ್ಲ ಅಂತ ಟಿಟಿಡಿ ಈಗ ಹೇಳಿಕೆಯನ್ನು ನೀಡಿದೆ. ನಾನು ಆಗಲೇ ಹೇಳಿದೆ, ಕೆಲ ತರಕಾರಿಗಳು ಸಾತ್ವಿಕ ಮತ್ತು ರಾಜಸ ತಾಮಸಾಂಶಗಳನ್ನು ಒಳಗೊಂಡಿರುತ್ತೆ. ಅದರಿಂದ ಕೆಲವು ಪದಾರ್ಥಗಳನ್ನು ಬ್ಯಾನ್ ಮಾಡಿರ್ತಾರೆ. ಆದರೆ ರೈಟ್ ನಾವೀಗ ಟಿಟಿಡಿಯಲ್ಲಿ ಬ್ಯಾನ್ ಆಗಿರುವಂತಹದ್ದು ಕಾಲಿಫ್ಲವರ್, ಹೂಕೋಸು ರೈಟ್ ನಾವೀಗ ಬ್ಯಾನ್ ಆಗಿದೆ. ಯಾಕೆ ಕಾಲಿಫ್ಲವರನ್ನು ಬ್ಯಾನ್ ಮಾಡಿದ್ದಾರೆ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ. ಸುಮ್ಮನೆ ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ, ಸುಮ್ಮನೆ ಅದರ ಬಳಕೆಯನ್ನು ನಿಲ್ಲಿಸೋದಕ್ಕೆ ಬರೋದಿಲ್ಲ. ಆದರೆ ಅದಕ್ಕೊಂದು ನಿರ್ದಾಕ್ಷಿಣ್ಯವಾದಂತಹ ಒಂದು ನಿರ್ದಿಷ್ಟ ಕಾರಣ ಬೇಕಲ್ಲ. ಆ ಕಾರಣ ಏನು ಅಂತಂದರೆ, ಹೂಕೋಸಿನಲ್ಲಿ ಈಗ ಹುಳಗಳು ಕಂಡು ಬರ್ತಾ ಇದೆ. ಆ ಕಾರಣಕ್ಕೆ ಬಂದ ಭಕ್ತಾದಿಗಳಿಗೆ ಅನಾರೋಗ್ಯದ ಸಮಸ್ಯೆ ಆಗಬಾರದು. ಆ ಥರದ ಕಾಲಿಫ್ಲವರ್ಸ್ಗಳನ್ನು ಅಲ್ಲಿನ ಜನ ತಿಂದು ಅವರು ಅನಾರೋಗ್ಯಕ್ಕೆ ಒಳಗಾಗಬಾರ್ದು ಅಂತ ಅದನ್ನು ಬ್ಯಾನ್ ಮಾಡಿದ್ದಾರೆ. ಆರೋಗ್ಯಕ್ಕೆ ಹಾನಿಕರವಾಗದಂತಹ ಚೀನಿ ಭಕ್ಷ್ಯಗಳಿಗೆ ಇಲ್ಲಿ ನಿಷೇಧವಿದೆ ಅಂತ ಟಿಟಿಡಿ ಹೇಳಿದೆ. ಹೋಟೆಲ್ಗಳಲ್ಲಿ ಸಾಂಪ್ರದಾಯಿಕ ಆಹಾರವನ್ನೇ ಬಡಿಸಬೇಕು ಅನ್ನುವಂತಹ ಒಂದು ಆಹ್ವಾನವನ್ನು ಈಗ ಟಿಟಿಡಿ ನೀಡ್ತಾ ಇದೆ. ಹೋಟೆಲ್ ಬೀದಿ ಆಹಾರ ನಿರ್ವಾಹಕರಿಗೆ ಇದು ಒಂದು ಎಚ್ಚರಿಕೆ ಆಗಿದೆ. ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಟಿಟಿಡಿ ಸೂಚನೆಯನ್ನು ನೀಡಿದೆ. ಇದು ಸಂಪೂರ್ಣವಾಗಿ ಬ್ಯಾನ್ ಆಗೋದಿಲ್ಲ, ಕೆಲ ಕಾಲಗಳ ಮಾತ್ರ ಬ್ಯಾನ್ ಆಗುತ್ತೆ. ಕೆಲ ಆಹಾರ ಪದಾರ್ಥಗಳನ್ನು ಕೂಡ ಬ್ಯಾನ್ ಮಾಡಿದ್ದಾರೆ, ಆರೋಗ್ಯಕ್ಕೆ ಹಾನಿ ಆಗಬಾರದು ಅನ್ನುವಂತಹ ಕಾರಣಕ್ಕೆ. ಯಾಕೆಂತಂದರೆ ಬಂದ ಭಕ್ತಾದಿಗಳು ತಿರುಪತಿಗೆ ಹೋಗಿದ್ದೆ, ಏನೋ ತಿಂದುಬಿಟ್ಟೆ, ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದರೆ ಕ್ಷೇತ್ರಕ್ಕೆ ಅಪಮಾನ ಅಲ್ವಾ, ಕ್ಷೇತ್ರಕ್ಕೆ ಕೆಟ್ಟ ಹೆಸರಲ್ವಾ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ಹೂಕೋಸನ್ನು, ಕಾಲಿಫ್ಲವರನ್ನು ಬ್ಯಾನ್ ಮಾಡಿದ್ದಾರೆ.